ಇವತ್ತಿನ ಮೀಟಿಂಗ್ ಸಕ್ಸಸ್ ಆಗೋದಕ್ಕೆ ಇವರೇ ಕಾರಣ. ಮನೇಲಾದರೆ 4 ಗೋಡೆ ಮಧ್ಯೆ ನಮ್ಮ ಮುಂದೆನೇ ಅವಮಾನ ಆಗುತ್ತೆ. ಆದರೆ ಆಫೀಸ್ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಆ ಸಮರ್ಥನ ಅವಿ ಆಫೀಸ್ನಲ್ಲೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಇವನ್ನ ಕಾಲ ಕಸದ ಹಾಗೆ ಟ್ರೀಟ್ ಮಾಡ್ತಾನೆ. ಈ ರೀತಿಯೆಲ್ಲ ಯಾಕಾದರೂ ಮಾಡ್ತಾನೋ? ಆ ಸಮರ್ಥ್ ಬಂದು ಅವಿ ತಲೆನ ಕೆಡ್ಸಿರೋದು ಅತ್ತೆ. ಮನೆಯಲ್ಲಿ ಅಮ್ಮ, ಆಫೀಸಲ್ಲಿ ಮಗ, ಒಟ್ಟಿನಲ್ಲಿ ಅಭಿನ ಲೆಕ್ಕಕ್ಕೆ ಇಲ್ದಲೇ ಹಾಗೆ ಮಾಡಿಬಿಟ್ಟಿದ್ದಾರೆ. ಹೋಗ್ಲಿ ಬಿಡು ಅಭಿ, ನರಕದಲ್ಲಿ ಇದ್ಮೇಲೆ ಇಂಥ ಶಿಕ್ಷೆಗಳಿಗೆಲ್ಲ ಭಯ ಪಡ್ತಾ ಕೂತ್ರೆ ಆಗತ್ತಾ? ಈ ಮನೇಲಿ ಇರೋದು ಅಂತ ನಿರ್ಧಾರ ಮಾಡಿದ್ಮೇಲೆ ಇಂಥ ಅವಮಾನಗಳೆಲ್ಲ ಆಗ್ತಾನೆ ಇರತ್ತೆ. ಸಹಿಸ್ಕೋಬೇಕು ಅಷ್ಟೇ. ತಗೋ ಜ್ಯೂಸ್ ಕುಡಿ. ಇಲ್ಲ ಚಿಕ್ಕಮ್ಮ, ಇದಕ್ಕೆಲ್ಲ ಕಾರಣ ಸಮರ್ಥೆ. ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ದರಿದ್ರ ಲಕ್ಷ್ಮಿ ಮನೆಯಿಂದ ಬೇಗ ಹೋಗಮ್ಮ. ಮಾವ, ನಾನು ದರಿದ್ರ ಲಕ್ಷ್ಮಿನಾ? ಯಾರಮ್ಮ ಹಾಗೆ ಹೇಳಿದ್ದ? ನಿನ್ನ ದರಿದ್ರ ಲಕ್ಷ್ಮಿ ಅನ್ನಕ್ಕಾಗತ್ತಾ? ಕಸ, ಮನೆಯಲ್ಲಿ ಬಿದ್ದಿರೋ ಕಸಕ್ಕೆ ಹೇಳ್ತಾ ಇದ್ದೀನಿ. ಮಾವ, ನಾನ್ ನಿಮ್ಗೆ ದೀಪಿಕನ ಹತ್ರ ಸಾಲ ಮಾಡಿ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಕ್ಕೆ ಹೀಗೆಲ್ಲ ಅನಿಸ್ಕೋಬೇಕಾ? ನನ್ನ ದುಡ್ಡಲ್ಲಿ ಯಾವಾಗ ವಾಪಸ್ ಕೊಡ್ತೀರಾ ಹೇಳಿ, ನಾನು ಬಿಸ್ನೆಸ್ ಶುರು ಮಾಡ್ಬೇಕು. ಅಯ್ಯೋ, ನಾನು ಏನು ಅಂತ ಹೇಳಿ ಸೊಸೆ ಮುದ್ದು. ಯಾಕೋ ಈ ನಡುವೆ ನನ್ನ ಗ್ರಾಚಾರನೇ ಸರಿ ಇಲ್ಲಮ್ಮ. ಯಾರ್ ಕಣ್ಣು ಬಿದ್ದಿದೆಯೋ ಏನೋ. ಯಾಕೆ ಮಾವ, ಏನಾಯ್ತು? ಅಯ್ಯೋ ಬಿಡು, ಏನು ಅಂತ ಹೇಳಿ. ನಾನ್ ಸತ್ಯ ಹೇಳಿದ್ರು ನೀನ್ ನನ್ನ ಮಾತನ್ನ ನಂಬೋದಿಲ್ಲ. ಅಂದ್ಮೇಲೆ ಹೇಳಿ ಯಾಕೆ ಆಯಾಸ ಮಾಡ್ಕೋಬೇಕು? ಬೇಡ ಬಿಡಮ್ಮ. ಈಗ ನೀವ್ ಹೇಳ್ತಿರೋ ಇಲ್ವೋ? ನೀನ್ ನಂಬಲ್ಲ ಅಂದ್ಮೇಲೆ ನಾನು ಯಾಕೆ ಹೇಳ್ಬೇಕು ಸೊಸೆ ಮುದ್ದು? ಅಯ್ಯೋ, ನಂಬ್ತೀನಿ. ಅದೇನು ಅಂತ ಹೇಳಿ ಮಾವ. ನಿಜವಾಗ್ಲೂ ನಂಬ್ತೀಯಾ? ಹಾಗಾದ್ರೆ ಹೇಳ್ತೀನಿ ಕೇಳು. ನೀನ್ ನನಗೆ ಕೊಟ್ಟಿಯಲ್ಲಮ್ಮ ದುಡ್ಡು, ಅದನ್ನ ತಗೊಂಡು ಹೋಗ್ತಾ ಇದ್ನ, ಯಾರೋ 4 ಜನ ರೌಡಿಗಳು ನನ್ನನ್ನು ಅಟ್ಯಾಕ್ ಮಾಡಿ ಸಿಕ್ಕಾಪಟ್ಟೆ ಹೊಡೆದು ಆ ದುಡ್ಡನ್ನ ನನ್ನ ಕೈಯಿಂದ ಕಿತ್ಕೊಂಡು ಹೊರಟೋದ್ರಮ್ಮ. ನಾನ್ ಬಿಡ್ಲಿಲ್ಲ, ಅಟ್ಟಿಸ್ಕೊಂಡು ಹೋದೆ. ಓಡ್ದೆ ಹೆಚ್ಚು ಕಮ್ಮಿ 3.5 ಕಿಲೋಮೀಟರ್ ಅಟ್ಟಿಸ್ಕೊಂಡು ಹೋದೆ. ತಪ್ಪಿಸ್ಕೊಂಡ್ಬಿಟ್ರು. ಆಮೇಲೆ ನನ್ನ ಕೈಲೂ ಓಡಕ್ಕಾಗ್ಲಿಲ್ಲಮ್ಮ. ವಯಸ್ಸಾಗಿದೆಯಲ್ಲ, ಬಿದ್ದುಬಿಟ್ಟೆ. ಮಾವ, ನೀವು ನಂಗೆ ಸುಳ್ಳು ಹೇಳ್ತಿದ್ದೀರಾ. ಇದೇ ಆಗಲ್ಲ ಅನ್ನೋದು. ನೀವು ಏನ್ ಹೇಳಿದ್ರು ನಾನು ನಂಬ್ತೀನಿ, ಹೇಳಿ ಮಾವ ಅಂತ ಹೇಳ್ಬಿಟ್ಟು ಈಗ ನಾನು ಹೇಳಿದ್ಮೇಲೆ ಸುಳ್ಳು ಹೇಳ್ತಿದ್ದೀನಿ ಅಂತೀಯಲ್ಲಮ್ಮ. ಮನಸ್ಸಿಗೆ ಎಷ್ಟು ನೋವಾಗತ್ತೆ ಗೊತ್ತಾ? ಮಾವ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ನಾನು ದೀಪಿಕನ ಹತ್ರ ದುಡ್ಡು ತಗೊಂಡಿದ್ದೀನಿ ಅಂತ ಈ ಮನೆಯವ್ರಿಗೆ ಗೊತ್ತಾದ್ರೆ ಈ ಮನೆ ಬಾಗ್ಲು ಪರ್ಮನೆಂಟ್ ಆಗಿ ನಂಗೆ ಕ್ಲೋಸ್ ಆಗುತ್ತೆ. ಮಾವ, ಸುಮ್ನೆ ನಂಗೆ ದುಡ್ಡು ಕೊಟ್ಬಿಡಿ. ಅಯ್ಯ, ಕಳ್ಳರು ತಗೊಂಡು ಹೋಗಿರೋ ದುಡ್ಡು, ಹುಂಡಿಗೆ ಹಾಕಿದ ದುಡ್ಡು ಯಾವತ್ತಾದ್ರೂ ವಾಪಸ್ ಬರುತ್ತಾ ಸೊಸೆ ಮುದ್ದು? ಅದನ್ನು ಮರೆತು ಬಿಡೋದೇ ಒಳ್ಳೇದು. ಮಾವ, ಏನೇನೋ ಹೇಳಿ ನನ್ನ ತಲೆ ಮೇಲೆ ಚಪ್ಟಿಕಲ್ ಎಳಿಬೇಡಿ. ದೀಪಿಕಾ ವಾಪಸ್ ಆ ದುಡ್ಡು ನನ್ನ ಹತ್ರ ಕೇಳಿದ್ರೆ ನಾನು ಏನ್ ಮಾಡ್ಲಿ? ಈ ಮನೆಯವರೆಲ್ಲ ಅಷ್ಟೊಂದು ದುಡ್ಡು ಯಾಕೆ ತಗೊಂಡೆ, ಏನ್ ಮಾಡ್ದೆ ಅಂತ ಕೇಳಿದ್ರೆ ಆಗೇನ್ ಮಾಡ್ಲಿ? ಮುಗೀತು, ನನ್ನ ಕತೆ ಎಲ್ಲ ಇಲ್ಲಿಗೆ ಮುಗೀತು. ಚಿಂತೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಯಾರ ಜೊತೆ ಮಾತಾಡ್ತಿದ್ದೆ? ಏನದು? ಏನೋ ಕೆಲಸ ಆಗಬೇಕು ಅದು ಇದು ಅಂತ ಹೇಳ್ತಿದ್ದೆ. ಹೌದಲ್ವೇನ್ರಿ? ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಮಗಳ ಮದುವೆ. ಎಲ್ಲ ಕೆಲಸಗಳು ಆದಷ್ಟು ಬೇಗ ಆಗಬೇಕು ಅಲ್ವಾ? ನಮಗಿರೋದು ಒಬ್ಬಳೇ ಮಗಳು. ಇವಳ ಮದುವೆನ ನಾವು ಗ್ರ್ಯಾಂಡಾಗಿ ಮಾಡಬೇಕು. ಅದಕ್ಕೆ ವೆಡ್ಡಿಂಗ್ ಹಾಲ್ಗೆ, ಡೆಕೋರೇಟರ್ಸ್ಗೆ, ಊಟಕ್ಕೆ ಯಾರ್ಯಾರಿಗೆ ಕಾಂಟ್ರಾಕ್ಟ್ ಕೊಡಬೇಕು ಅಂತ ಮಾತಾಡ್ತಾ ಇದ್ದೆ. ನಮ್ಮ ನಿಧಿ ಮದುವೆ ಧಾಮ್ ಧೂಮ್ ಅಂತ ಆಗಬೇಕು. ಮದುವೆನೂ ತುಂಬ ದಿನ ಇದೆಯಲ್ಲ.
ಈಗಲೇ ಏನು ಅರ್ಜೆಂಟು? ಹಾಗಂತ ಸುಮ್ಮನೆ ಕೂತ್ರೆ ದಿನಗಳು ಹೋಗೋದೇ ಗೊತ್ತಾಗಲ್ಲ. ಒಳ್ಳೆ ಚೌಲ್ಟ್ರಿ ಸಿಗಬೇಕು ಅಂದರೆ 1 ವರ್ಷದ ಮುಂಚೆನೇ ಬುಕ್ ಮಾಡಬೇಕು. ನಿಮ್ಗಿದೆಲ್ಲ ಗೊತ್ತಾಗಲ್ಲ, ನಾನು ನೋಡ್ಕೋತೀನಿ, ಆರಾಮಾಗಿದೆ. ಮಾಮ್, ಡ್ಯಾಡ್ ಮಾತ್ರ ಅಲ್ಲ, ನೀನು ಆರಾಮಾಗೇ ಇರು. ದೊಡ್ಡಪ್ಪ ಇದ್ದಾರೆ, ಅಭಿಬ್ರೋ ಇದ್ದಾನೆ, ಇದನ್ನೆಲ್ಲ ಅವ್ರು ನೋಡ್ಕೋತಾರೆ. ಅದೇನೇ ಇರಲಿ ಬೇಬಿ, ಆ ಮಗಳ ಮದುವೆ ಅಂದಾಗ ಓಡಾಡೋ ಆಸೆ ನಮಗೂ ಇರುತ್ತೆ ಅಲ್ವಾ? ನಾನು ಒಂದು ಸ್ವಲ್ಪ ಓಡಾಡ್ಕೊಂಬರಲ್ಲ ಮಾಮ್? ಓಡಾಡೋ ಆಸೆನಾ? ಏನು ಹೇಳ್ತಿದ್ಯಾ? ಸಂಜೆ ಲಂಚಿಗೆ ಹೊರಗಡೆ ಕರೆದಿದ್ದಾರೆ, ಹೋಗ್ಬಿಟ್ಟು ಬರಲಾ? ನಿಧಿ, ಮದುವೆಗೆ ಮೊದಲು ತುಂಬ ಓಡಾಡೋದು ಒಳ್ಳೇದಲ್ಲ. ಇಲ್ಲ ಡ್ಯಾಡ್, ನಾವು ಯಾವತ್ತೂ ಒಂದ್ಸತಿ ಲಂಚಿಗೆ ಹೋಗಿ ಬಂದಿರೋದು ಅಷ್ಟೇ. ಮದುವೆಗಿಂತ ಮುಂಚೆ ಅಷ್ಟೂ ಮಾಡಲಿಲ್ಲ ಅಂದರೆ ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬೇಬಿ, ನಿಮ್ಮಪ್ಪ ಇನ್ನೂ ಯಾವುದೋ ಕಾಲದಲ್ಲಿದ್ದಾರೆ. ಅವ್ರಿಗೆ ಹಳೆ ಕಾಲದ ಯೋಚನೆಗಳು ತಲೆಯಲ್ಲಿ ಕೊರಿತಾನೇ ಇದೆ. ಹಳೇದನ್ನೆಲ್ಲ ಮರೆತು ಈಗ ನಡೀತಾ ಇರೋದಕ್ಕೆ ಅಡ್ಜಸ್ಟ್ ಆಗಿ ಬದುಕಿ ಅಂತ ನಾನು ಹೇಳ್ತಾನೇ ಇದ್ದೀನಿ. ಆದರೆ ಅವರು ನನ್ನ ಮಾತೇ ಕೇಳ್ತಿಲ್ಲ. ನಿಧಿ, ಕಾಲ ಯಾವುದೇ ಇರಲಿ, ಒಳ್ಳೆಯದು ಕೆಟ್ಟದು ಅಂತ ಇರುತ್ತಲ್ವಾ? ಯಾಕೆ ಡ್ಯಾಡ್ ಇಷ್ಟು ದೊಡ್ಡ ಮಾತುಗಳು ಆಡ್ತಿದ್ದೀರಾ? ನಾವು ಹೋಗ್ತಿರೋ ಲಂಚಿಗೆ ಅಷ್ಟೇ. ನಿಮ್ಗೆ ನಾವು ಹೋಗೋದು ಇಷ್ಟ ಇಲ್ಲ ಅಂದರೆ ನಾವು ಹೋಗೋದೇ ಇಲ್ಲ. ಸಾರಿ ಪುಟ್ಟ.